ಈಗ ಯುದ್ಧ ನಡೀತಾರೆ, ಇರಾನ್ ಮತ್ತು ಇಸ್ರಾಯಲ್ ಮೇಲೆ, ಆಮೇಲೆ ಅಮೆರಿಕ ಯುದ್ಧ ನಡೀತಾ ಇದೆ. ಅದು ಈ ಕಾಲದಲ್ಲಿ ಯಾಕೆ ಅಂದರೆ ಒಂದು ರಾಷ್ಟ್ರದಲ್ಲಿ ಅವರು ಎಲ್ಲವನ್ನು ಬಂದ್ ಮಾಡೋಕ್ಕೋಸ್ಕರ ಸಾಧ್ಯ ಇರೋದ್ರ ಕೆಲಸ. ಯಾಕೆ ಯುದ್ಧ ನಡೀತಾ ಇರೋದು ಅದಕ್ಕೆ ಅಂದರೆ, ಇನ್ನು ಸೂರ್ಯ ಮುಂದಕ್ಕೆ ಭೂಮಿಗೆ ಹತ್ತಿರ ಆದರೆ 3ನೇ ಮಹಾಯುದ್ಧ ಶುರುವಾಗುತ್ತದೆ. ಈ ಯುದ್ಧವು ಭಾರತದ ದಕ್ಷಿಣ ದಿಕ್ಕಿನಿಂದ ಯುದ್ಧ ಶುರುವಾಗುತ್ತೆ. ಆದ್ದರಿಂದ ದಯವಿಟ್ಟು ಟ್ರಂಪ್ ಅವ್ರಿಗೆ ಏನೇನಂದರೆ ಯುದ್ಧವನ್ನು ನೀವು ವಾಪಸ್ ತಗೊಳ್ಳಿ, ದಯವಿಟ್ಟು ಸಮಾಧಾನವಾಗಿ ಎಲ್ಲನೂ ನಿಭಾಯಿಸಿ ಅಂತ ನಾನು ಇಷ್ಟರಲ್ಲಿ ಟ್ರಂಪ್ ಅವ್ರನ್ನ ಮನವಿ ಮಾಡಿಕೊಳ್ಳುತ್ತೇನೆ. ಭಾರತ ಕಡೆ ಮೈಸೂರು ಅರಮನೆ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿರುವ ಸಿದ್ದರಾಮಯ್ಯ ಸರ್ಕಾರ ಆ ಯುದ್ಧ ಸೂರ್ಯ ಭೂಮಿಗೆ ಹತ್ತಿರ ಬಂದಾಗ ನಡೆಯುತ್ತದೆ. ಕಲ್ಕಿಯು ಈಶ್ವರ ಭಾರತಿ ಮಗನಾಗಿ ಅವತಾರ ಎತ್ತುತ್ತಾನೆ, ವಿಷ್ಣು ಕುದುರೆ ಅವತಾರ ಎತ್ತಾ ಇದ್ದಾನೆ. ಕಲ್ಕಿ ಆಲ್ರೆಡಿ ಬಂದಾಯಿತು. ಮಾಜಿ ಬಿಟ್ಟಕ್ಕೆ ಹೋಗೋ ಭಕ್ತರಿಗೆಲ್ಲ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತ ಹೇಳಿ ಅಂತ ಕೇಳ್ಕೊತೀನಿ ನಾನು. ಕಲ್ಕಿನ ಆದಷ್ಟು ಮಾದೇಶ್ವರ ಕಟ್ಟಾಕಿರೋದ್ರಿಂದ ಭಕ್ತಾದಿಗಳು ಕಲ್ಕಿನ ಬಿಡುಗಡೆ ಮಾಡಿಸ್ಬೇಕು ಅಂತ ನಾನು ಮಾದೇಶ್ವರ ಮುಖಾಂತರ ಕೇಳ್ಕೊಳ್ಳಿ ಅಂತ ಈ ಮೂಲಕ ನಾನು ಭಕ್ತಾದಿಗಳಿಗೆ ಕೇಳಿಕೊಳ್ತೀನಿ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಎಂದು ಮರಿಬೇಡಿ. ಅದನ್ನು ಪ್ರತಿಯೊಂದು ಯಾವುದೇ ನೀವು ಪುಣ್ಯಕ್ಷೇತ್ರಕ್ಕೆ ಈ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣವನ್ನು ಕೇಳ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಕಲ್ಕಿ ಆಗಮನ ಆಗ್ತಾ ಇದ್ದೀನಿ ಏನು ಬರ್ತದೆ ಈಗ ಕಡೆ ಕಲಿಯುಗ ಅಂತೆ ಇನ್ನು 7 ವರ್ಷ ಇರುತ್ತೆ ಅಷ್ಟೇ. ಈಗ ನೀವು ಕಲ್ಕಿನ ನೋಡ್ತೀರ ಎಲ್ಲರೂ, ಇಡೀ ದೇಶವೇ ಕಲ್ಕಿನ ನೋಡೇ ನೋಡ್ತಾರೆ. ಕಲ್ಕಿ ದರ್ಶನ ಆದರೆ ಯಾವುದೇ ಪ್ರಳಯ ಆಗಲ್ಲ. ಕಲ್ಕಿ ಬಂದ ಮೇಲೆ ಎಲ್ಲ ಪ್ರಳಯ ಆಗೋದ ಮುಂದೆ ಸೂಚನೆಯನ್ನು ನೀಡುತ್ತಾನೆ. ಇಲ್ಲ, ಕಲ್ಕಿ ಈಶ್ವರ ಭಾರತಿ ಮಗ 83ರಲ್ಲಿ ಸೃಷ್ಟಿಯಾದವನು. 83ರಲ್ಲಿ ಈಶ್ವರ ಭಾರತಿ ಬಂದು ಅವ್ರ ಸೃಷ್ಟಿನ ಹಾಕ್ಬೋದು. ಕಲ್ಕಿ 83ರಲ್ಲಿ ಸೃಷ್ಟಿಯಾಗಿದ್ದಾನೆ. ನವೆಂಬರ್ 3, 2009ರಲ್ಲಿ ಮಹದೇಶ್ವರನ ಬಳಿ ಯುದ್ಧಕ್ಕೆ ಪ್ರಮಾಣವಚನ ಸ್ವೀಕಾರ ಮಾಡಿರುತ್ತಾನೆ. ಮಹದೇಶ್ವರ ಯುದ್ಧಕ್ಕೆ ಕಲ್ಕಿನ ಕಳಿಸ್ಬೇಕು ಯುದ್ಧ ಭೂಮಿಗೆ. ಆ ಯುದ್ಧ ಭೂಮಿ ಮತ್ತು ದೈವಶಕ್ತಿ ಭೂಮಿ ನಮ್ಮ ಬಳಿಯೇ ಇರುತ್ತದೆ. ಮೈಸೂರು ಚಾಮುಂಡೇಶ್ವರಿ ವಿಗ್ರಹ, ಚಾಮುಂಡೇಶ್ವರಿ ವಿಗ್ರಹವು ಮೈಸೂರು ಕಡೆ ತಿರುಗಿದಾಗ ಮೈಸೂರು ಜನ ಖಾಲಿ ಮಾಡಬೇಕು, ದೈವಶಕ್ತಿ ಭೂಮಿಗೆ ತರಲೇಬೇಕು. ಮತ್ತು ಇನ್ನೊಂದಿನ ಪೋಷಕರಿಗೆ ನಿಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಬೇಡಿ. ಯಾಕೆ 7 ವರ್ಷದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಬಿಟ್ಟು ಸತ್ಯುಗದಲ್ಲಿ ಬೇರೆ ಯಾವ ಭಾಷೆ ಇಲ್ಲ. ಶಿವನ ಶಾಪ ಇರುತ್ತೆ, ಮೇಲು ಕೀಳಾಗಲಿ ಕೀಳು ಮೇಲಾಗಲಿ ಅನ್ನೋ ಶಾಪ ಇರ್ತದೆ. ಆನಂತರ ಜನಗಳು ಏನು ಮಾಡಬೇಕು ಅಂದರೆ, ನೀವು ದಯವಿಟ್ಟು ನಿಮ್ಮ ಮಕ್ಕಳಿಗೆ ದುಡ್ಡು ಕಾಸು ಸಾಲ ಇಲ್ಲಿ ಸಾಲ ಮಾಡಿ ಇದು ಮಾಡಬೇಡಿ. ಕನ್ನಡ ಮತ್ತು ಸಂಸ್ಕೃತವನ್ನು ಕಡ್ಡಾಯವಾಗಿ ಕಲಿಯಲೇಬೇಕು ಜನಗಳೆಲ್ಲ. ಕಲ್ಕಿ ಆಗಮನ ಆಗಲಿ ಅಂತ ಕೇಳ್ಕೊಳ್ಳಿ ಅಂತ ನಾನು ಕೇಳ್ಕೊತಾರ. ಹೌದಿಲ್ಲ, ಒಂದು ಕಲ್ಕಿ ಬರೋ ತನಕ ಯಾರು ಈ ಕಡೆ ಏನೂ ಆಗಲ್ಲ. ಆ ಕಡೆ ಯಾಕಂದರೆ ಪ್ರಪಂಚನೇ ಉಳಿಯಲ್ಲ. ಪ್ರಪಂಚ ಈಗ ಅಂತಿಮ ದಿಕ್ಕಲ್ಲಿದ್ದೀವಿ, ಕಲಿಯುಗ ಅಂತಿಮದಿದ್ದೀವಿ. ಇನ್ನು 7 ವರ್ಷಗಳಲ್ಲಿ ಇರುತ್ತೆ ಭೂಮಿ ಅಷ್ಟೇ. ಈಗ ಇನ್ನೊಂದು 2 ವರ್ಷದಲ್ಲಿ ಕಲ್ಕಿ ಬಂದೇ ಬರ್ತಾನೆ. ಮಹದೇಶ್ವರ ಬಿಡುಗಡೆ ಮಾಡೇ ಮಾಡ್ತಾನೆ ಕಲ್ಕಿನ ಕಟ್ಟಾಕೊಂಡಿರೋದು. ಭಕ್ತರೇ ಹೋಗಿ ಬಿಡಿಸ್ಬೇಕು ಅವನ್ನ. ಮಹದೇಶ್ವರನ ಬಳಿ ಭಕ್ತರು ಹೋಗಿ ಕಲ್ಕಿನ ಕಳಿಸು. ಸತ್ಯ ನ್ಯಾಯ ನೀತಿ ಧರ್ಮನ ಎತ್ತಿ ಹಿಡಿತಾನೆ, ಅನ್ಯಾಯ ಅಧರ್ಮವನ್ನು ತುಳಿತಾನೆ, ಸತ್ತೋಗಿರೋ ಸತ್ಯವನ್ನು ಮೇಲೆ ಎತ್ತಿ ಹಿಡಿಯುತ್ತಾನೆ. ವಿಷ್ಣು ಕುದುರೆ ಅವತಾರಕ್ಕೆ ಬರ್ತಾನೆ, ಕುದುರೆಗೆ ರೆಕ್ಕೆ ಇರ್ತದೆ. ಆಗ ಕಲ್ಕಿ ಎತ್ತು ಎಲ್ಲರನ್ನು ಸನ್ಮಾನ ಮಾಡುತ್ತಾನೆ. ನನ್ನ ಹೆಸರು ಮುಮ್ಮಡಿಗೆ ಮಗಳ ವಂಶಸ್ಥನಾದ ಸಿದ್ದರಾಜ ಎಂದು ನಾನು ಚಾಮುಂಡೇಶ್ವರಿ ಮಹದೇಶ್ವರಿ ಹತ್ರ ಇಬ್ಬರು ಮಾತಾಡ್ತೀನಿ. ಚಾಮುಂಡೇಶ್ವರಿ ವಿಗ್ರಹ ಮೈಸೂರು ಕರೆದಿದ್ದಾಗ ದಯವಿಟ್ಟು ಮೈಸೂರು ಜನ ಹಿಂದೂ ಧರ್ಮದವರು ಎಲ್ಲ ಖಾಲಿ ಮಾಡಬೇಕು ಸತ್ಯವಂತರು ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ.